ಕೇಳ್ಪ ಮಿತ್ರ. ಹೇಳುವಂತ ಬೆಳ್ಳಿ ಬಂಗಾರದೊಳಗ ರೊಕ್ಕ ರೂಪಾಯಿದೊಳಗ ಹಾಲು ಹೈನದೊಳಗ ಇದು ಅಲ್ಲ ಮಿತ್ರ ಕಾಳು ಕಡಿ ಒಳಗ ಗೆಳೆಯ ಒಳಲ್ಲ ನನಗ ಏನೂ ಕಡಿಮೆ ಇಲ್ಲ. ಅದು ಅಲ್ಲ ಮಿತ್ರ ಹಗಲಿ ರಾತ್ರಿ ಬರೇ ಗಂಗನ ಕನಸ ಬಿಡ್ತಾವ ಮಿತ್ರ. ಅದಕ್ಕ ಹೆಂಗಾರ ಮಾಡಿ ಆಕೆ ಇನ್ನೊಂದಾದ್ರೂ ನನ್ನ ಕೈವಸ ಮಾಡ್ಕೊಂಡು ಬರ್ಬೇಕು ಮಿತ್ರ. ಹಾಗಾದ್ರೆ ಹೇಳ್ತೀನಿ ಕೇಳುವಂತ ನಾವು ಅದೇನಿರೋದು ಹೇಳುವಂತ ನಾನು. ಹಲೋ, ಪೂಜೆ ಪಾಠ ಮಾಡಿ ಹೊಡೆದ ಅವ್ರ ಮಾವುಗಳು ಲೆಕ್ಕ ಮೇಲೆ ₹1000 ಆಯ್ತು ಬಿಡ್ತಾರೆ. ಅವ್ರ ಬಂದು ಸ್ವೀಕರಿಸಬೇಕು. ಧನ್ಯವಾದಗಳು. ಹೇಳ್ತೀನಿ ಕೇಳುವಂತ ನಾವು.
ಕೈಲೇನು ಆಗ್ಲಿಲ್ಲ ಹಾ ನಾ ಹೋದ್ನಿ ನನ್ನ ಕೈಲೇನು ಆಗ್ಲಿಲ್ಲ ಹಾ ಇದೇ ಊರಾಗ ಪರಮನ್ನ ಒಬ್ಬಾಕಿ ಬಾಯ್ಬಡಿಕೆ ಮುದಿಕೈತಿ ಹಾ ಆಕಿಗೆ ಬೇಕಾದ ರೊಕ್ಕ ಬಂದ್ರು ತಿಂದಿಲ್ಲ ಗೆಳೆಯ ಹಾ. ಈ ಕೆಲ್ಸ ಅಕ್ಕಿಂದ ಮಾತ್ರ ಆಕೈತಿ ಗೆಳೆಯ ಆ ಪರಮನಂತಲೇ ಆದ್ರೂ ಹೋಗೋಣ ನಡಿ ಪಾಮಿತ್ರ ಮಿತ್ರ ಬರೋಣ ಹಾ. ಹಾಗಾದ್ರೆ ಹೋಗೋಣ ನಡಿ ಪಾಮಿತ್ರ ಗೆಳೆಯ ಹಾಗಾದ್ರೆ ಹೋಗೋಣ ನಡಿ ಪರಮ ಪರಮ ಹೊರಗಡೆ ಬಂದ್ ನೋಡ್ ಬೇಯಮ್ಮ ಏನೋ ನನ್ನ ಮಕ್ಕಳ ಸಂಗನ ಬಾಳನ ಹೌದು ಬೇಯಮ್ಮ ಮುಗಿ ನನ್ನ ಮನೆ ಬಂದಿರಪ್ಪ ಯಮ್ಮ ಏನಾರ ಕೆಲಸ ಇದ್ದಾಗ ಬರ್ಬೇಕಲ್ಲ ಬೇಯಮ್ಮ ಅಂತ ಕೆಲಸ ನನ್ನ ಮಗನ ಯಮ್ಮ ಹೇಳ್ತೇನೆ ಕೇಳ್ಬೇಯಮ್ಮ ಅದೇನ್ ಚಂದ ಮಗನ ಏನ್ಬೇಯಮ್ಮ ಆ ಬ್ಯಾಗಿನ ಓಡ ನೋಡ್ಬೇಯಮ್ಮ ಒಟ್ಟನ್ ಮಾಡಿ ನಾಟನ್ ಮುಗಿನ ನನ್ನ ಮಗನ ಅದ ನೋಡ್ಬೇ ನೆಟ್ಟನ್ನು ಮುಗಿಂದ ಹಾ ಯಮ್ಮ ಹಾ ಮಗನ, ಹಾ ನೀನು ಹೊರಗಡ್ಲಿ ಬಾಳನ ಹಾ ಆ ಮನೆ ಸಂಧ್ಯಾಗ ಗುಣಗುಣ ಮಾತಾಡ್ಕೊಂಡಿದ್ರೆ ನನ್ನ ಮಗನ ಏನ್ಬೇಯಮ್ಮ ಹಾ ಅದ ನೋಡ್ಬೇಯಮ್ಮ ಹಾ ಯಮ್ಮ ಹಾ ಬಯಲುವಾಡಿ ಗಂಗಣ್ಣ ನನಗೆ ತಂದು ಕೊಟ್ಟಂಗ ಆದ್ರ ನಿಂಗೆ ಬೇಕು ಮಾಡಿದ ₹1 ಕೊಡ್ತೇನೆ ನೋಡ್ಬೇಯಮ್ಮ ಏ ನೋಡ ಮಗನ ಹಾ ಈ ಸುದ್ದಿ ಆ ಹಿರಿಯ ವಿಪಕ್ಷಿ ಬಸವಣ್ಣ ಕೇಳಿದ್ರ ಹಾ ನನ್ನ ಸೊನಗನ ಮಾಡ್ತಾರೋ ಈ ಕೆಲಸ ನನ್ನಿಂದ ಆಗೋದಿಲ್ಲ ನನ್ನ ಮಗನ ಯಮ್ಮ ಹಾ ಮುಪ್ಪಿನ ಕಾಲಕ್ಕ ಹಾ. ಹಂಗ ಮಾಡಕ್ ಹೋಗ್ಬೇಡ ಇಲ್ವೇಮ್ಮ ಹಾ. ಹೆಂಗಾರ ಮಾಡಿ ಹಾಕಿ ತಂದು ಕೊಟ್ಟಂಗ ಆದ್ರ ನಿನಗ್ ಬಂಗಾರ ಬಳಿಯಾದ್ರೂ ತಂದು ಕೊಡ್ತೇನೆ ನೋಡ್ಬೇಯಮ್ಮ ಏ ನೋಡ ನನ್ನ ಮಗನ ಹಾ ನೀ ನನಗೆ ತಾನು ಕೊಡ್ತೇನೆ ನಾನು ಹಂಗ ಆದ್ರ ಹಾ. ನೀ ನನ್ನ ಕೈ ಮೇಲೆ ಕೈಯ ಕಟ್ಕೊಂಡ್ಬಂದು ನೋಡ ನನ್ನ ಮಗನ ಯಮ್ಮ ಹಾ ಅಟ್ಟು ನನ್ನ ಮ್ಯಾಗ ವಿಶ್ವಾಸ ಇಲ್ಬೇನ್ಬೇಯಮ್ಮ ಎಲ್ಲ ನನ್ನ ಮಗನ ಅದಂತ ಬದಲಿ ವರ್ಷ ಮಂದಿ ಭಾಳ ಐತಿ ಈಗ ಹಂಗಾರೆ ಅಮ್ಮ ಹಾ. ವಚನ ಕೊಟ್ಟಾಗ ಮಾಡಕ್ಕಿಲ್ ಬೇಯಮ್ಮ ನನ್ನ ಮಗನ ವಚನ ಕಟ್ಟಾಗ ನಿನ್ನ ಕೆಲಸ ಮಾಡಕ್ಕೆ ಯಮ್ಮ ಹಾ ಹಾಗಾದ್ರೆ ವಚನ ತಗೊಳಂತಾವಮ್ಮ ಆ ರೋ ನನ್ನ ಮಗನ ಯಮ್ಮ ಹಾ ಹೋದ ಕೆಲಸ ಪಕ್ಕ ಮಾಡ್ಕೊಂಡ್ ಬರ್ಬೇಕು ನೋಡ್ಬೇಯಮ್ಮ ಆಯ್ತು ಹೋಗ ನನ್ನ ಮಗನ ಹೋಗೋದಂದ್ರೆ ಹೇಳಿ ಹೋಗಲ್ಲ ಹೋಗ ನಾನು ಒಕ್ಕಟ್ಟಿ ಭಯ ಮಾಡಿ ಆ ಕೆಲಸ ಆಗಲಿಲ್ಲ ಅಂದ್ರ ಹಾ. ಈಗ ನಾವು ನೀನು ನನ್ನ ಮಗನ ಯಮ್ಮ ಹಾ ಹಾಗಾದ್ರೆ ಮಾಡ್ಕೊಂಡು ಹೋಗಮ್ಮ ಆಯ್ತು ನನ್ನ ಮಗನ ಹಾಗಾದ್ರೆ ಹೋಗಿ ಬರ್ಲಮ್ಮ ಹಾ
ಹೌದಮ್ಮ ಅಮ್ಮ ಇತ್ತ ದೊಡ್ಡ ಬಿಸಿಲಾಗ ಬಂದಿ ಅಮ್ಮ ಒಂದೇ ಗ್ಲಾಸ್ ಮಜ್ಜಿಗೆನವ ಅಮ್ಮ ಮಜ್ಜಿಗೆ ಹತ್ರ ಕುಡಿಯಮ್ಮ ಹಾ ಕುಡಿಯಮ್ಮ ಕುಡ್ರಿ ಅಮ್ಮ ಇನ್ನು ಮುಂದೆ ಏನ ತಲವರು ಮಾಡ್ತೇನ ಸುಂದರದ ಮಗ ಮೊಸರ ಅವಲಕ್ಕಿ ಹಾ ಅಮ್ಮ ಇನ್ನು ಮುಂದೆ ಅಮ್ಮ ನೀನು ನಮ್ಮ ಮನೆಗೆ ಬರ್ಬೇಕಾದ್ರೆ ಅಮ್ಮ ನೀನು ಹಂಗ ಬರುವಂತಹ ಮನುಷ್ಯಳಲ್ಲ ಏನಾದ್ರೂ ಒಂದು ಕಾರಣ ಇದ್ದಾಗ ಬಂದಿರ್ಬೇಕಲ್ಲ ನಾನು ನನ್ನ ಗಂಡ ಎಲ್ಲ ಮನೆಯ ಮಂದಿ ಎಲ್ಲ ಕೂಡಿ ಎಲ್ಲರೂ ಗುಡ್ಡದ ಜಾತಿಗೆ ಹೋಗಿದ್ವ ನನ್ನ ಮಗಳ ಎಲ್ಲಮ್ಮನ ಜಾತ್ರೆಗೆ ಹೋಗಿದ್ರಿ ಅಲ್ಲೇನೈತಮ್ಮ ನನ್ನ ಮಗಳ ಬರ್ತಾವ್ರಿ ನೀ ಬರ್ತಾವ ನನ್ನ ಮಗಳ ಏನೇ ಪರಮ ಅಂದ್ರ ಅಮ್ಮ ನೀನು ಎಲ್ಲಮ್ಮನ ಜಾತ್ರೆಗೆ ಹೋಗಿ ಅಮ್ಮ ಅಲ್ಲಿಂದ ಒಂದ ಸೇರನ ಪದಾರ್ಥ ತಗೊಂಡ್ ಬಂದಿ ಅಮ್ಮ ಈಗ ನಾನು ತಗೋಬೇಕಲ್ಲ ಏನೇ ಪರಮ ನನಗೆ ಯಾಕೋ ಸಂಶಯ ಬರತ್ತ ನೋಡಿ ಮ್ಯಾಲ ತಿನ್ಬೇಕು ಯಾಕಂದ್ರ ಮೊದ್ಲೇ ಬೆಂಕಿ ಹಚ್ಚ ಪರಮ ಅದೀನಿನ ಸಂಶಯ ಬರತ್ತ ನನಗ ಅದಕ್ಕ ತಗೋಬೇಕು ಅಮ್ಮ ತಿನ್ನೋಡಮ್ಮ ಏ ಪರಮ ಎಲ್ಲ ಚಲೆ ಬಿಟ್ಟು ನೋಡಲ್ಲ ಹಾ ಹಾ ಅಮ್ಮ ಯಾರೋ ಇವ್ ಪಳಾರ ಚೆನ್ನಾಗಿ ಹೇಳಣ್ಣ ಏನೇ ಪರಮ ಯಾರ ಬದಕನ ಓದು ಯಾರಿಗೆ ದಾನ ಮಾಡಕ ನಿತ್ತಿ ಅಟ್ಟ ಅಬರಲ್ಲಿ ಹೋಗ್ತೇವ ನಮ್ಮರು ಕಳ್ಕೊಂಡು ಹೋಗ್ತೇವ
ನನ್ನ ಮಾತು ನೀ ಕೇಳೋದಿಲ್ಲ ನೀ ಯಾವ ದೊಡ್ಡ ಹೇಳಿದೆ ನನ್ನ ಮಗಳ ಹಾ ಹಾ ನೀನು ಮೊನ್ನೆ ಜಾತ್ರೆಯಾಗ ಹಾ ಬೆಳಗಾರ ನಗಡ್ಯಾಗ ಹಾ ಬಳಿ ಇಟ್ಕೊಂಡು ಬರುವಾಗ ಯಾರು ನೋಡಿ ಕಣ್ಣಿ ಚೂಟ್ ಸೊನ್ನೆ ಮಾಡಿದ ಅನ್ನೋದು ನಂಗೆ ಗೊತ್ತೈತಿ ಯಾವಾಗ ಯವ್ವ ಅದು ಅಲ್ವಾ ಹಾ ನೀ ಜಾತ್ರೆಯಿಂದ ಬರುವಾಗ ಯಾರು ಪೂಜಾ ಮಾಡ್ಕೊಂಡ್ ಬಂದಿ ಅನ್ನೋದು ನಂಗೆ ಗೊತ್ತೈತಿ ಹಾ ಹಾ ಸುಮ್ಮನೆ ನನ್ನ ಮಾತು ಕೇಳ್ತೇನೆ ಅಂದ್ರೆ ಹಂಗ ಹಾ ಹಾ ಇದ್ರ ಇಲ್ದ್ರ ಆ ಹಿರಿಯ ಪಕ್ಷಿ ಬಸ್ ಅಂತ ಹಾ ಹಾ ನಾನ ಕರಿತೇನೆ ನಿಂದ್ರ ನನ್ನ ಮಗಳ ಕರಿತಿ ಹಾ ಸರಿ ನೋಡೋಣ ಏ ಪಕ್ಷಿ ಅಮ್ಮ ಬೇಡ ಹಾ ಹಂಗಾರ ನನ್ನ ಮಾತು ಕೇಳ್ತಲ್ಲ ನನ್ನ ಇಲ್ಲ ನಾ ಕೇಳಂಗಿಲ್ಲ ಹಂಗಾರ ಹೇಳ್ತೇನೆ ಕೇಳ ನನ್ನ ಮಗಳ ಅಮ್ಮ ಹಂಗಾರ ಕರಿತೀನಿ ನೋಡ ನನ್ನ ಮಗಳ ಹಾ ಕರಿ ನೋಡೋಣ ಏ ಪಕ್ಷಿ ಹಂಗಾರ ಕೇಳ್ತಲ್ಲ ನಿನ್ನ ಮಾತು ಕೇಳ್ಬೇಕಾ ಹಾ 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 ಅಮ್ಮ ಹೇಳ್ತಾನೆ ಕೇಳು ಯಮ್ಮ ನಿನ್ನ ಮಾತ ಕೇಳಿದರೆ ಹೋಗ್ತಾನ ಹಾರಿತೈತೆ ನಿನ್ನ ಮಾತನ್ನು ನಾನು ಕೇಳಿದರೆ ಅಮ್ಮ ನನ್ನ ವಾಗ್ದಾನ ಹರಿದು ಹೋಗತ್ತೆ ಅಮ್ಮ ನಿನ್ನ ಮಾತು ನಾನು ಕೇಳುವುದಿಲ್ಲ ಕೇಳೋದಿಲ್ಲ ಅಂತ ಅಂದ್ರೆ ನನ್ನ ಮಗಳನ್ನ ಅವ್ರನ್ನ ಕರಿತ ನೋಡಿ ನಾ ಯವ್ವ ನನ್ನ ಮಗಳ ಹಾ ಆಗ ನೀ ಏನ ವಚನ ಕೊಟ್ಟಿದ್ದೆ ನನ್ನ ಮಗಳ ಅಣ್ಣ ಏನ ಅಮ್ಮ ಏನ್ ವಚನ ಕೊಟ್ಟಿದ್ದಿ ಯವ್ವ ನನ್ನ ಮಗಳ ನನಗೂ ಇಂಥ ಪ್ರಸಂಗ ಬಂದಾಗ ಹಾ ಹಾ ನೀನು ನನಗೆ ಒಂದು ಕಷ್ಟ ಕಾಲದಾಗ ಸಹಾಯ ಮಾಡ್ತಾ ಅಂತ ಹೇಳಿ ಹಾ ಹಾ ನೀ ನನಗೆ ವಚನ ಕೊಟ್ಟಿದ್ದಿಲ್ಲ ನನ್ನ ಮಗಳ ಅಮ್ಮ ವಚನ ಕೊಟ್ಟಿದ್ನಲ್ಲ ಹಾ ಅಂದ್ರೆ ಈಗ ನಿನಗ ಅಂತ ಪ್ರಸಂಗ ಬಂದೈತಿ ಹಾ ಏನಿ ಬರಮ್ಮ ನನ್ನ ಸರಿಗೆ ಕಳೆದ ಹೇಳಿದಾಗ ಹಾ ಅಮ್ಮ ನೀನು ನನ್ನ ಪಾರ ಮಾಡಿತಿ ಹೌದಾ ನನ್ನ ಮಗಳ ನನಗೊಂದು ಎಳೆ ಹೊತ್ತ ಬಂದ್ರೆ ಅಮ್ಮ ನೀ ನನ್ನ ಪಾರ ಮಾಡತ್ ಹೇಳಿ ನನಗ ನೀನು ವಚನ ಕೊಡಂತ ಹೇಳಿದಿ ಹಾ ಹೌದಲ್ಲ ಹೌದಾ ಅಮ್ಮ ನಿನಗೂ ಈಗ ಅಂತ ಪ್ರಸಂಗ ಬಂದೈತಿ ಬಂದೈತೆ ನನ್ನ ನಿನ್ನ ಮಾತು ನಾನು ಕೇಳ್ಬೇಕು ಕೇಳಬೇಕಾ ನನ್ನ ಮಗಳ ಈ ಮಾತು ಬಿಟ್ಟು ಬೇರೆ ಮಾತು ಕೇಳ್ತಂಗಿಲ್ಲ ಇಲ್ಲ ನನ್ನ ಮಗಳ ಏನೋ ಮಾತು ಕೇಳಬೇಕು ಇದು ಮಾತ ಹಾ ಯಾವ್ದು ಈ ಒಟ್ಟು ನಿಂದ ಇದು ಒಂದು ಲಾಸ್ಟ್ ಇದ ಎಮರ್ಜೆನ್ಸಿ ಐತಿ ಹಾ ಹಾ ಅಮ್ಮ ಹಾಗಾದ್ರೆ ಹೇಳ್ತೀನಿ ಕೇಳು ಚಂದ ಹೇಳ ನನ್ನ ಮಗಳ ಕೊಟ್ಟ ವಚನ ಏನೇ ಪರಮ ಕಟ್ಟಿ ಕಲ್ಲ ಕದಿರಬೇಕು ಮರಕ್ ಮರ ಹೊಂದಿರಬೇಕು ಹಾಳ ತೋಟದಲ್ಲಿ ಹೂವು ಅರಳಿರಬೇಕು ಅಮ್ಮ ಹಿಂಗಂದ್ರೆ ಏನು ಗೊತ್ತಾಯ್ತೇನು ಯವ್ವ ನನ್ನ ಮಗಳ ಹಿಂಗಂದ್ರೆ ನನಗೆ ಏನೋ ಗೊತ್ತಾಗಲಿಲ್ಲ ಹಾ ಹಾ ಹೊಡೆದ ಹೇಳ್ತಿದ್ದ ನನ್ನ ಮಗಳ ಪರಮ ಕಟ್ಟಿ ಕಲ್ಲ ಕದಿರಬೇಕಂದ್ರೆ ಕಟ್ಟಿ ಮೇಲೆ ಕೂತಂತ ಮಂದಿ ಎದ್ದು ಒಳಗೆ ಹೋಗಿರ್ಬೇಕು ಹೌದಾ ಮಗಳ ಮರಕ್ ಮರ ಹೊಂದಿರ್ಬೇಕಂದ್ರೆ ಆಜು ಬಾಜು ಬಾಗಲ ಹಾಕಿರಬೇಕು ಇದು ಅಲ್ಲದೆ ಹಾಳ ತೋಟದಲ್ಲಿ ಹೂವು ಅರಳಿರ್ಬೇಕಂದ್ರೆ ಮುಗುಲ್ ಮೇಲೆ ಚುಕ್ಕಿ ಬಿದ್ದಿರ್ಬೇಕು ಸರ್ವತ್ತಾಗಿರ್ಬೇಕು ಬರುವಂಗಾತಂದ್ರ ಧೈರ್ಯ ಹೋಗ ಬಾ ಅಂತ ಹೇಳು ಅಕಸ್ಮಾತ್ ಬರುವಂಗಾಗ್ಲಿಲ್ಲ ಅಂದ್ರೆ ತನ್ನ ಜೀವದ ಗೆಳೆಯ ಬಾಳಪಟ್ಟದನಿಲ್ಲ ಅವ್ನು ಬಲಗೊಸಿ ಆ ಒಳಪಟ್ಟದ ಕರ್ಕೊಂಡ್ ಬಾ ಅಂತ ಹೇಳ್ರಿ ಆಯ್ತಾ ನನ್ನ ಮಗಳ ಹೋಗಿ ಹೇಳ್ತೀನಿ ಬಿಡುವ ಅಮ್ಮ ಹೋಗಿ ಹಾ
ಏನ್ಬೇ ಅಮ್ಮ ಓದ್ ಕೆಲಸ ಏನಾತ್ ಬೇಮ್ಮ ಹಾ ಆ ಮಾಳಿಗೆ ಮೇಲೆ ಹಾಸ್ಕೊಂಡ್ ಮಕ್ಕೊಂಡ್ ನಾವು ಹೋಗೋಣ ಮಗನ ಅಮ್ಮ ನಕ್ಷರಿಕೆ ಮಾಡಕ್ ಹೋಗಾಡ್ಬೇ ಏನಂದ್ರೆ ಮೊದಲು ಹೇಳ್ಬೇ ಅಮ್ಮ ಬರೀ ತಗೋಲ್ಲ ಅಮ್ಮ ಹಾ ಬಳಿ ಕೊಟ್ಟಾಗ ಹೇಳಕ್ಕಿಂತ ಅಮ್ಮ ಹಂಗಾರ ಹೋಗೋಣ ಮಗಳ ಹಾಗಾದ್ರೆ ಬಳಿ ತಗೋತಾಳಾಗ್ಬೇ ಅಮ್ಮ ನೋಡೋಣ ಮಗನ ಹಾ ಕಟ್ಟಿಗೆಲ್ಲ ಕದಿರಿರ್ಬೇಕ ಹಾ ಮರಕ ಮರ ಹೊಂದಿರ್ಬೇಕ ಹಾ ಆ ತೋಟದಾಗ ಹೂ ಹರಿರ್ಬೇಕ ಹಾ ಸರ್ವತ್ ಆಗಿರ್ಬೇಕ ಹಾ ಆ ಟೈಮ್ ದಾಗ ಬಾಂಧ ನೋಡೋಣ ಮಗನ ಅಮ್ಮ ಹಾ ನನಗೇನೋ ಅರ್ಥ ಆಗ್ಲಿ ನೋಡಿ ಅಮ್ಮ ನೋಡೋಣ ಮಗನ ಹಾ ಕಟ್ಟಿಗೆಲ್ಲ ಕದಿರಿರ್ಬೇಕಂದ್ರ ಹಾ ಕಟ್ಟಿ ಮೇಲೆ ಕುಂತಂತ ಮಂದಿ ಅದ್ದ ಒಳಗೆ ಇರ್ಬೇಕು ಹಾ ಮರಕ ಮರ ಹೊಂದಿರ್ಬೇಕಂದ್ರ ಹಾ ಮನಿಗಳೆಲ್ಲ ಕದ ಹಾಕಿರ್ಬೇಕು ಹಾ ಆ ತೋಟದಾಗ ಹೂ ಹರಿರ್ಬೇಕಂದ್ರ ಹಾ ಆಕಂದಾಗ ದರ ಕುಡಿರ್ಬೇಕ ಹಾ ನಿನಗ ಒಬ್ಬಗ ಧೈರ್ಯ ಆತು ನೀ ಒಬ್ಬ ಹೋಗ್ಬೇಕಂದ ಹಾ ಇಲ್ಲಂದ್ರ ಆ ನಿನ್ನ ಲಂಗೋಟಿ ಬಾಳು ಮುಜಿ ಅದಲ್ಲ ಹಾ ಇಲ್ಲ ಅಂದವ ಬಾಳನ ಹಾ ಇವನ್ನೆಲ್ಲ ಕರ್ಕೊಂಡ್ ಹೋಗ್ಬೇಕಂತ ನೋಡವ್ವ ನನ್ನ ಮಗನ ಅಮ್ಮ ಹಾ ಹಾಗಾದ್ರೆ ನನ್ನ ಜೀವನಿಗೆ ಬಾಳನಾದ್ರೂ ಕರ್ಕೊಂಡು ಬಾ ಅಂದ ಅಮ್ಮ ಹಾ ಹಂಗಾದ್ರೆ ಹೋಗಿ ಬರ್ತೇನೆ ಅಮ್ಮ ಗರ್ಜೆ ಮುಗಿತೇನೆ ನನ್ನ ಮಗನ ಅಮ್ಮ ಹಂಗೆ ತಿಳ್ಕೊಳಕ್ ಹೋಗ್ಬೇಡ ಇನ್ನೊಂದಾದ್ರೂ ಮನುಷ್ಯ ಬೇಕಾಗ್ತೈತೆ ಹಾ ನೀನಾಗಿ ತಿಳ್ಕೊಳಕ್ ಹೋಗ್ಬೇಡ ನಿಮ್ಮ ಹಿಮ್ಮಲೆ ಬಂದವರು ಬಳಪಣ ಹೇಳವಾತೀನಿ ಅಣ್ಣ ಹಾ. ನಿಮ್ಮ ಸಂಬಂಧ ಹಾ. ಅಣ್ಣ ಮುಖ ಮಗೆಯಲ್ಲಿ ನೀರೇನು ಕೊಡ್ತಾ ಇದ್ದೇನು ಹಾ. ಅಣ್ಣ ಕೈಕಲ ಮಾರಿ ತೊಳ್ಕೊಂಡ್ರಾಗ್ರಿ ತಂಗಿ ಕೈಕಾಲ ಮಾಡಿ ಅದು ತಪ್ಕೊಂಡು ನೋಡು ತಂಗಿ ಏನ್ಪ ಅಣ್ಣ ಕೈಕಲ ಮಾರಿಯನ್ನು ತೊಳೆದುಕೊಂಡು ಹಾ. ಇದೇ ನಡಮನೆಯಲ್ಲಿ ಹಾ. ನಾನು ಅದರ ಹೊರತ ಚಿಲ್ಲದ ದಟ್ಟ ಹಾಕಿ ಹಾಸಿದೇನ ಹಾ. ಅಣ್ಣ ಅದ್ರ ಮೇಲೆ ಕೊಂಡಂದ್ರಾಗ್ರಿ ತಂಗಿ ಅದ್ರ ಮೇಲೆ ಅದು ಕೊಡುತ್ತೆ ತಂಗಿ ಆ ಸಂಘ ಹಾ ಏನು ಹಂಗ ಹೇಳುವಂತಲ್ಲ ಹಾ ತಗೋರಿ ನೀರನ್ನು ತಗೊಂಡು ಕೈಕಲ ಮಾಡಿ ತೊಳ್ಕೊಂಡ್ರಾಗ್ರಿ ಹಂಗ ಹಾಗಾದ್ರೆ ಕಳ್ಕೊಂಡು ಕುಂತಿದ್ದೀನಿ ಸಂಘ ಇದೇ ನಡಮನೆಯಲ್ಲಿ ನಾನು ಅದರ ಬಣ್ಣದ ಮನೆ ಯಾರು ಇಟ್ಟಿರುತ್ತೇನೆ ಅದ್ರ ಮೇಲೆ ಕುಂದ್ರಾಗ್ರಿ ಹಾಗಾದ್ರೆ ಕುಂತಿದ್ದೀನಿ ಹಾ ಸಂಘ ಹಾ ಸಂಘ ಹಾ. ನಿಮ್ಮ ಸಂಬಂಧ ನಾನಾದ್ರೂ ಬಂಗಾರದ ಆಡ್ಕೊಡ್ತಾ ಇದ್ದೇನೆ ಸಂಘ ತೊಗೊಂಡ್ರಾಗ್ರಿ ಹಂಗ ಕೊಡುವಂತಲ್ಲ ಇನ್ನು ಮುಂದೆ ನಿಮ್ಮ ಸಂಬಂಧ ಸಣ್ಣಕ್ಕೆ ಶಾವಿಗೆ ಚಿನ್ನಿ ಸಕ್ಕರೆ ಬಾಸುಮತಿ ಅನ್ನ ಸುರುಳಿ ಹೋಳಿಗೆ ಸಂಘ ಪಂಚಾಮೃತ ಅಡಿಗೆ ಊಟಕ್ಕೆ ಇಡುತ್ತೇನೆ ಊಟ ಮಾಡೋದ್ರಾಗ್ರಿ ಹಂಗ ಊಟ ಮಾಡ್ತಾ ಇದ್ದೀನಿ ಬಳಪಣ ತಗೋರಿ ಮುಕ್ಕು ಬಗ್ಗೆ ಒಡಸ್ಬರ್ಯಾನ ಹಾ ಅದನ್ನಾದ್ರೂ ಕೊಡುವ ತಂಗಿ ಹಾ ಆದ್ರೆ ಬಹಳ ಶುದ್ಧ ತಮ್ಮ ತಂಗಿ ಅಣ್ಣ ನಿಮ್ಮ ಸಂಬಂಧ ಹಾ. ರಾಗಿ ರೊಟ್ಟಿ ಬೆಳ್ಳಳೆಕಾರ ಪುಂಡಿ ಪಲ್ಯ ಹುಳ ರುಚ ಹಾ ತಗೋರಿನ ಅದನ್ನಾದ್ರೂ ತಮ್ಮ ವಾತಂಗಿ ರಾಗಿ ರೊಟ್ಟಿ ಪುಂಡಿ ಪಲ್ಯ ಅಂದ್ರ ರಾಜ ರೂಟ್ ಇದ್ದಂಗ ವಾತಂಗಿ ಹೌದೇನ್ರಿ ಹಾ. ಅಂದ್ರ ಇದ್ದ ಬಟ್ಟದ ಇದ್ದ ಊಟ ಮಾಡ್ಕೊತ ಬಂದಿರಿ ಹಾ ವಾತಂಗಿ ಹೌದೇನ್ರಿ ಹಾ. ಹಾಗಾದ್ರೆ ಊಟ ಮಾಡೋದ್ರಾಗ್ರಿ ಆಯ್ತು ವಾತಂಗಿ ಹಾ
ಸರಿಯಾ ಏನ್ಪಾ ಗೆಳೆಯ ಸಂಗನ ಅಲ್ಲೇ ನೋಡ್ಪಾ ಗೆಳೆಯ ಸಂಗನ ಏನ್ಪಾ ಮಿತ್ರ ಬಾಳನ ಬಾಳ ಬೆರಿಗ್ ನೋಡ್ಪಾ ಮಿತ್ರ ಯಾಕಪ್ಪ ಮಿತ್ರ ಮಿತ್ರ ಬಾಳನ ಏನ್ ಊಟ ಮಾಡಿದ್ಪ ಮಿತ್ರ ಏ ಸಗನ ಹಾ. ನಾ ಕರ್ಜಿಕಾಯಿ ತುಪ್ಪ ಇದನ್ನೆಲ್ಲ ಊಟ ಮಾಡಿ ನೋಡ್ಪ ಮಿತ್ರ ಏ ನೀ ಏನ್ ಊಟ ಮಾಡಿದಿ ಮಿತ್ರ ಬಾಳನ ಹಾ. ರಾಗಿ ರೊಟ್ಟಿ ಪುಂಡಿ ಪಲ್ಯ ಆದ್ರೂ ಊಟ ಮಾಡಿ ನೋಡ್ಪಾ ಮಿತ್ರ ಹಾ ಗೆಳೆಯ ಇರ್ಲಿ ಹಾ ಹಾ ಬಳಪಣ ಊಟ ಆದ್ರಿ ಆಯ್ತು ತಂಗಿ ಹಾಗಾದ್ರೆ ಇನ್ನೊಂದ್ ತಲಬರಿ ತಗೋರಿ ಎಕ್ಕೆಯಲ್ಲಿ ತಂಬಾಕ ತಂಗಿ ಅದನ್ನಾದ್ರೂ ಕೊಡುವ ತಂಗಿ ಹಾ ಸಂಗ ನಿಮ್ ಊಟ ಆದ್ರಿ ಊಟ ಆಯ್ತು ನೋಡ್ರಿ ಹಂಗ ಕೊಡುವಂತ ಹೇಳೋದು ಹಾ ಸಂಗ ಇನ್ನು ಮುಂದೆ ನಾವಾದ್ರೂ ಏಕಾಂತವಾಗಿ ಮಾತನಾಡಬೇಕು ಆದ್ರೆ ನಿಮ್ಮ ಜೋಡಿ ಒಳಪಟ್ಟರು ಇದ್ದಾರೆ ಅವರಿಗೆ ಒಂದೆರಡು ಮಾತನ್ನು ಹೇಳಿ ಅಣ್ಣನ ಕಳಿಸಿ ಬರೋದಾಗ್ರಿ ಸಂಗ ಹಂಗ ಹೇಳುತ್ತೇನೆ ಹಲೋ ಮಿತ್ರ ಬಾಳನ ಆ ಗಂಗಾಂಜುಡಿ ಮೂರು ಏಕಾಂತದ ಮಾತಾದ್ರೂ ಮಾತಾಡಿ ಬರ್ತೇನೆ ಮಿತ್ರ ನಾವು ಬರೋವರೆಗೂ ಇಲ್ಲೇ ಕೊಂಡಿರ್ಬೇಕು ನೋಡಪ್ಪ ಮಿತ್ರ ಏ ಸಗನ ಹೋದ್ರೆ ಹೋಗಲ್ಲ ಯಾಕ ಮೂರ್ ಕೂ ಹೊಡಿತೇನ ಆ ಮೂರ್ ಕೂಗದಾಗ ಬಂದ್ ಹೋದೆ ಬರ್ಲಿಲ್ಲ ಅಂದ್ರೆ ನಾ ಯಾ ಹಾದಿಲೆ ಬಂದಲ್ಲ ಆ ಹಾದಿಲೆ ಆದ್ರೂ ಹೋಗ್ತೇನೆ ನೋಡ್ಪ ಮಿತ್ರ ಮಿತ್ರ ಬಾಳನ ಈ ಮೂರು ಕೂ ಹೊಡೆಯೋದು ಬೇಡ ಒಂದೇ ಕೂ ಹೊಡಿಬಾರ್ದ ಬರ್ತೇನೆ ನೋಡಪ್ಪ ಮಿತ್ರ ಆಯ್ತು ಬಾ ಗೆಳೆಯ ಸಂಗನ ಹಾಗಾದ್ರೆ ಹೋಗಿ ಬರುವಂತ ನಾನು ಮಿತ್ರ ಹಾಗಾದ್ರೆ ಹೋಗಿ ಬರ್ತೇನೆ ಹಾ ಸರಿ ಕೇಳು ಹಾ ಕೇಳು ಸಂಗ ಓದು ಬಂದಾಳೆ ನಮ್ಮ
ಪ್ರಪಂಚಕ್ಕಾದ್ರೂ ಹೋಗ್ಬೇಕಲ್ಲ ಹಾ ಗಂಗಾ ಹಾಗಾದ್ರೆ ಹಾ. ಸಂಗ ಹೇಳ್ತೀನಿ ಕೇಳು ಗಂಗಾ ಹೇಳುವಂತ
ಕಾಲಾಗ್ ನೋಡ್ರಿ ತಾಳ್ಕೊಂಡ್ರಿ ಎಲ್ಲಾರು ತಾಳ್ಕೊಂಡ್ರಿ ಎರಡು ಎತ್ತುಗಳನ್ನು ತಂದಿರ್ತಾನೆ. ಎಲ್ಲ ಮಂಡ ಮುಗಿನ ಲಂಡನಿಂಗೆ ಬೇಗ ಕೆಲವನ್ನ ತಿಳಿಯುವಂತರಾಗು. ಇಲ್ಲದಿದ್ದರೆ ಈ ಕೆಲವನ್ನ ಮುರಿದು ಒಳಗೆ ಬರುತ್ತಾನೆ. ಸಂಘ ಹೇಳ್ತೀನಿ ಕೇಳು. ಅಯ್ಯೋ ಸಂಘ ಈನೇ ಬೇಕಾಗಿ ಬಂದು ಸಂಘ ಹೊರಗೆ ಆದ ಕಾರಣ ಏನ್ ಅಂಜಬರ ಐ ನೋಡು. ಗಂಗಾ ಹೇಳ್ತೇನೆ ಕೇಳುವಂತಳಾಗು. ಸಂಘ ಚೆನ್ನಾಗಿ ಹೇಳು. ಓ ರಾಮ
ಸಂಘ ಇನ್ನು ಮುಂದೆ ನೀನಾದ್ರೂ ಪಾರಾಗಿ ಹೋಗುತ್ತನಾಗು. ಗಂಗಾ ನನ್ನ ಕೈಯಲ್ಲಿ ಕೊಡುವುದಾಗು. ಏನಿ ಪ್ರಿಯ ಜರ್ಸಲ್ಲಿ ತೋ ಗಂಗೆ ಜರ್ಸಲ್ಲಿ ಯಾರು ಹೇಳ್ತೋ ಬಾಡಿಗೆ ಈ ಬಳ್ಳಾರಸ್ ಬಡ್ಗ ಹಾ ಈ ಜರ್ಸಲ್ಲಿ ಯಾರಂತ ಹೇಳ್ತೀಯ ನಿನ್ನ ಶಿರವನ್ನ ಹಾರಿಸಲು ಪ್ರಿಯ ಜೋತನೇ ಕೇಳ್ರಿ. ಘಾಟಿನು ಗೋಧಿ ಘಾಟಿನು ಕಡಲೆ ಗೌಡರ ಗಣ ಬಂದ ಗೌಡರ ಗಣ ಬಂದ ಗಂಡ ಹಾಕವು ಅಗಲ ಘಾಟಿನ ಗೋಧಿ ಅಗಲ ಘಾಟಿನ ಕಡಲೆ ಗೌಡರ ದನ ಬಂದ ಗೌಡರ ದನ ಬಂದ ಗಂಡೆ ಹಾಕವೆ ಬಾಯೇ ದಡಿದೋ ತರ ಪಾವಡ ದಡಿದೋ ತರ ಪಾವಡ ಗೌಡರ ಹುಡ ಕೊರದ ಗೌಡರ ಹುಡ ಕೊರದ ಮಸದ ಈತೇನೋ ಗಡಿದೋ ತರೆ ಪಾವೇಡ ಗಡ್ದೋ ತರೆ ಪಾವೇಡ ಗೌಡರೆ ಹುಡೆ ಗೋರು ಗೌಡರ ಹುಡ ಗೋರು ಕಸಾಯೇ ತಿಳು ನಾಡಾಯೇ ಆಡಾಯೇ. ಹೇಳಿ ಪ್ರಿಯ, ಅಂಗಳದಲ್ಲಿ ನಾನಾದ್ರೂ ಗೋಧಿ ಮತ್ತು ಕಟ್ಟಲೆಯನ್ನು ಒಣಗಾರು ಹಾಕಿದ್ದೆ. ಆದ ಕಾರಣ ಆ ಗೌಡರ ಹುಡುಗರೆಲ್ಲ ಬಂದಿದ್ದು ರೀ. ಆ ದಡಿದ ದ್ರವನ್ನು ಪ್ರಿಯ ಕಸದಾರ ಇಟ್ಟದು ನೋಡ್ರಿ. ಗಂಗಾ ಹಾ ನನ್ನ ಹತ್ತಿರ ಪಂಟು ಮಾತು ಮಾತಾಡಕ್ ಹೋಗ್ಬೇಡ. ನಿನ್ನ ಸೊಂಟವನ್ನ ಸೊಳಗು ಮಾಡಿಬಿಟ್ಟೇನು. ನನ್ನ ತಮ್ಮಂದಿರಾದ ಇರ್ಪಕ್ಷಿ ಬಸವಂತನಿಗಾದ್ರು ಕೇಳಿ ಮಾಡ್ತೀವಿ. ಹಾ ಎಲ್ಲ ತಮ್ಮ ಇರ್ಪಕ್ಷಿ ಬಸವಂತ ಇತ್ತ ಕಡೆ ಬರುವಂತರಾಗ್ರಿ. ಬಂದಿದ್ದೇವೆ, ಬೇಗನೆ ಹೇಳುವಂತ ನಾವು. ಎಲ್ಲ ತಮ್ಮ ಎಲ್ಲ ಇರ್ಪಕ್ಷಿ ಮನೆಯಲ್ಲಿ ಆದ ಸುದ್ದಿ ನಿನಗಾದರೂ ಗೊತ್ತಿರುವುದೇನು? ಅಣ್ಣ ಹಾ ನಾನ್ ನೋಡಿದ್ರೆ ಹೊಲದಲ್ಲಿ ಇರೋನು, ಹಾ ತಮ್ಮ ವಸಂತ ನೋಡಿದ್ರೆ ಗರಡಿ ಮನೆಯಲ್ಲಿ ಇರೋನು. ಹಾ ಈ ಹತ್ತಿಗೆ ಮಾರಿ ತರಬಾರ್ದು, ನನಗಾದ್ರೂ ಗೊತ್ತಿಲ್ಲ ನೋಡು ಅಣ್ಣ. ಇಲ್ಲ ತುಂಬ ಬಸವಂತ ಮನೆಯಲ್ಲಿ ಆದ ಸುದ್ದಿ ನಿನಗಾದರೂ ಗೊತ್ತಿರುವುದೇನು? ನಾನ್ ನೋಡಿದ್ರೆ ಗಡಿ ಮನೆಯಲ್ಲಿ ಇರೋನು, ಅಣ್ಣ ಈ ಪಕ್ಷಿ ನೋಡಿದ್ರೆ ಹೊಲದಲ್ಲಿ ಇರೋನು. ಅತ್ತಿಗೆ ಮಾಡಿದ ಕಾರ್ಬಾರ್ ನನಗಾದ್ರೂ ಗೊತ್ತಿಲ್ಲ ನೋಡು ಅಣ್ಣ. ಎಲ್ಲ ತುಂಬ ಹೇಳ್ತಾನೆ ಕೇಳೋಂದ್ರಾಗ್ರಿ. ಅಣ್ಣ ಹೇಳುವಂತ ನೀವೆಷ್ಟು ಹೇಳಿದ್ರು ನನ್ನ ಜೀವಕ್ಕೆ ಸಮಾಧಾನ ಇಲ್ಲ. ಈ ಪಟಿಂಗರಂಡಿ ಶಿರವನ್ನ ಹಾರಿಸಿ ಬಿಡ್ತೇನೆ. ಎಲ್ಲ ತುಂಬ ಬಸವಂತ ಆ ಮಡಿಗಳ ಮಾತುಗಳನ್ನಾದ್ರೂ ಕರೆದುಕೊಂಡು ಬರುವಂತ
ಅಣ್ಣ ನೀ ಹೇಳಿದಾಗೆ ಆ ಕಡೆ ಮನೆ ಮಾಚಮ್ಮನಾದ್ರೆ ಕರೆದುಕೊಂಡು ಬರ್ತೇನೆ ಹಿಂದೆ ಸರಿವಂತನಾಗೋ ಅಣ್ಣ. ಮಾಚಮ್ಮ ಏ ಮಚ್ಚಮ್ಮ, ಮಾಚಮ್ಮ ಏ ಮಚ್ಚಮ್ಮ, ಬಾರ್ಬೇಮ್ಮ ಹೊರಗ. ನಾ ಲಗಳೇರ್ ಬಸವಂತ ಬಂದನ್ ಬಾರ್ಬೇಮ್ಮ. ನಮ್ಮ ಅಣ್ಣ ಕರಿ ಕಲ್ಸನ್ ಬಾರ್ಬೇಮ್ಮ. ಆ ವಿಷಯ ನನಗಾದ್ರೂ ಗೊತ್ತಿಲ್ಲ ನೋಡ್ಬೇಮ್ಮ. ನಡಿಬೇಮ್ಮ ಅವನ ಏನ್ ಮಾಡಿ ಬರಮ್ಮ ಅಣ್ಣ ನೀ ಹೇಳಿದಾಗೆ ಆ ಕಡೆ ಮನೆ ಪರಿಮನಾದ ಕರೆದುಕೊಂಡು ಬಂದಿರ್ತೇನೆ. ಅವಳಾದ್ರೂ ವಿಚಾರಿಸೋಣ. ಶಬ್ಬಾಸ್ ತಮ್ಮಯ್ಯ ಶಬ್ಬಾಸ್. ನೀವು ಹಿಂದೆ ಸರಿ ಒಂದ್ರಾಗ್ರಿ ಆಗ್ಲೇನ. ಏನೇ ಮಚ್ಚಮ್ಮ, ಈ ಊರವ್ರು ಎಲ್ಲ ನೀನು ಹೋಗಿದ್ದೀಯ, ಮತ್ತೆ ಯಾರು ಹೋಗಿದ್ದಾರೋ? ಏನೇ ಮಚ್ಚಮ್ಮ, ಈ ಬನಾರಸ್ ಬಡ್ಗ ಈ ಜಗದಲ್ಲಿ ಯಾರು ಅಂತ ಹೇಳ್ತೀಯ? ಅವಳ ಮ್ಯಾಗ ಬೀಳಕ್ ಕೊಡ್ಬಲ್, ನಿನ್ನ ಮ್ಯಾಗ ಬೀಳ್ತೈತ್ ನೋಡು. ಇಂಥವೆಲ್ಲ ನನಗೆ ಗೊತ್ತಿಲ್ಲ ನನ್ನ ಮಗನ, ನನಗೆ ಗೊತ್ತಿರಲ್ಲ. ನನ್ನ ಮಕ್ಕಳು ಹರಿ ಅರ್ಥ ನೋಡು ನನ್ನ ಮಗನ. ಏನೇ ಮಚ್ಚಮ್ಮ, ಸುಮ್ಮನೆ ಹೇಳುವಂತಾಗು, ಇಲ್ಲದಿದ್ದರೆ ನಿನ್ನ ಮೂಗನ್ನ ಕೊಯ್ತ ನೋಡು. ನನ್ನ ಮಗನ ತೊಟ್ಟಿದ್ರ ನೀ ತೊಟ್ಟಿರ್ತೀವ ಅಲ್ಲ, ಇಲ್ಲ ಅಂದ್ರ ಆ ಮೇಲ್ಮೈ ಸಂಖ್ಯಾ ತೊಟ್ಟಿರ್ಬೇಕು. ಎಲ್ಲ ತಮ್ಮಯ್ಯ ಇರ್ಬೇಕು ಅಂತ ಬಂದಿದ್ದೇವೆ ನಾ ಹೇಳುವಂತನಾಗು. ಅದೇ ನೋಡ್ರಿ ಆ ಕೊಟ್ಟಿ ಸಂಘ ಅವನ ಶಿರವನ್ನ ಕಡಿದು ಅವನ ರಕ್ತವನ್ನ ತಂದು ನನ್ನ ಹಣ್ಣಿಗೆ ಹಚ್ಚದ ವಿನ ನಾನೇ ನೀ ಪಡೆದ ಸುತ್ತದೆ ನೋಡ್ರಿ ತಮ್ಮಯ್ಯ. ಹೇಳೋಣ ಹಾ ನೀ ಹೇಳಿದಂತೆ ಹಾ ಆ ಪಟ್ಟಿ ಸಂಘ ಶಿರನ್ನು ಕಡಿದು ಹಾ ಇದೇ ಅಗಸಿ ಮಗಳ ಕಟ್ಟದ ನಾನಾದ್ರೂ ಪಟ್ಟ ಸುತ್ತೋಣ. ಅಣ್ಣ ನೀ ಹೇಳಿದಂತೆ ಆ ಪಟ್ಟಿ ಸಂಖ್ಯಾನ ಚಿರುವನ ಕಡಿದು ಅವನ ರಕ್ತ ನಿನ್ನ ಹನಿಗೆ ಹಚ್ಚೋ ತನಕ ಈ ಪಟಕ ಸುತ್ತೋಣ. ಎಲ್ಲ ತಮ್ಮಯ್ಯ ಹೇಳ್ತಾನೆ ಕೇಳುವಂತಾಗ್ರಿ. ಹೇಳತ್ತೇನ ಎಲ್ಲ ತಮ್ಮಯ್ಯ ಅವಳ ವಸ್ತ್ರ ಒಡವೆಗಳನ್ನ ಮತ್ತು ಅವಳ ಮಂಗಲಸೂತ್ರವನ್ನ ಕಸಿದುಕೊಂಡು ಬರುವಂತರಾಗ್ರಿ. ಅಣ್ಣ ನೀ ಹೇಳಿದಂತೆ ಮಾಡ್ತೇವೆ ಅಣ್ಣ. ಅಣ್ಣ ಹೇಳ್ತೇನೆ ಕೇಳ್ತಾನ ಕೇಳ್ತಾನ ಹೇಳುವಂತರಾಗ್ರಿ. ಅಣ್ಣ ಒಂದ್ ಹಂಗಸು ಕೊಲ್ಲೋದು ಹಾ ಒಂದ್ ಗಡಿ ಹೊಡೆಯೋದು ಒಂದ ಸಂಕೇತ. ನಮ್ ಸೀರೆ ಕುಬಸ ನೆಸ್ಕೊಂಡು ನಮ್ಮ ಮನೆ ಬಿಟ್ಟು ಹೊರಗೆ ಹಾಕಂತ ಅಣ್ಣ. ಅಣ್ಣ ಶ್ರೀ ಹತ್ಯ ಶಿಶು ಹತ್ಯ ಗೋ ಹತ್ಯ ಇದರ ಅರ್ಥ ಆದ್ರೆ ಏನ್ ಗೊತ್ತಾಯ್ತು ಅಣ್ಣ? ಎಲ್ಲ ತಮ್ಮ ಬಸವಂತ ಇದರ ಅರ್ಥವನ್ನು
ಒಡೆದು ಹೇಳುವಂತನಾಗು ಅಣ್ಣ ಹಾ. ಶ್ರೀ ಹತ್ಯೆ ಅಂದರೆ ಒಂದು ಹೆಂಗಸು, ಹಾ. ಶಿಶು ಹತ್ಯೆ ಅಂದರೆ ಒಂದು ಕೂಸು, ಹಾ. ಅದು ಅಲ್ಲದೆ ಗೋ ಹತ್ಯೆ ಅಂದರೆ ಒಂದು ಆಕಳು. ಹಾ. ಈ ಮೂರನ್ನು ಕೊಂದ್ರೆ ಬಾಳ ಪಾಪ ಬರೋದು ನೋಡು ಅಣ್ಣ. ಎಲ್ಲ ಚಮುಳಿರ ಅಣ್ಣ ನೀವು ಹೇಳಿದಂತೆ ಆಗಲಿ. ಅಣ್ಣ ಹುಟ್ಟಂತ ಪಿತಾಂಬರ ತೊಟ್ಟಂತ ಜೈತರ, ಅದು ಅಲ್ಲದೆ ನಮ್ಮ ಮಂಗಳಸೂತ್ರವನ್ನು ಹರಿದುಕೊಂಡು ಹಾ. ಅವಳಿಗೆ ಒಂದು ಹರಕ ಬಟ್ಟೆಯನ್ನು ಸುತ್ತಿ ಹಾ. ಅವಳನ್ನು ಮನೆ ಬಿಟ್ಟು ಕಳಿಸುವಂತನಾಗೋ ಅಣ್ಣ. ಎಲ್ಲ ಚಮುಳಿರ ಹಾ, ಹಾ. ನೀವು ಹೇಳಿದಂತೆ ಆಗಲಿ. ಹಾ, ಎಲ್ಲ ತಮ್ಮ ಬಸವಂತ ಹಾ, ಹಾ. ಅವಳ ವಸ್ತ್ರ ಒಡವೆಗಳನ್ನ ಹಾ. ಅವಳ ಮಂಗಳ ಸೂತ್ರವನ್ನ ಕಚ್ಚಿದುಕೊಂಡು ಬರುವಂತರಾಗ್ರಿ. ಅಣ್ಣ ನೀ ಹೇಳಿದ್ದಾಗಲೇ ಅಣ್ಣ ಎಲ್ಲ ತಮ್ಮರ ಬೇಗನೆ ಹೋಗುವಂತರಾಗ್ರಿ. ಇಲ್ಲಿ ಸರಿವಂತನಾಗೋ ಅಣ್ಣ. ಎಲೆ ಶ್ರೀರಂಗ, ಏನೇ ಅತ್ತಿಗೆ ನಿಮ್ಗ? ಎಲೆ ಶ್ರೀರಂಗ, ಇತ್ತ ಕಡೆ ಬರುವಂತರಾಗು. ಮೈದುನ್ರ ಹೇಳುವಂತ್ರಾಗ್ರಿ. ನಮ್ಮ ಸೀರೆಕುಬಸನ ಕೊಟ್ಟು ಅದು ಅಲ್ಲದೆ ಮಂಗಲ ಸೂತ್ರವನ್ನು ಕೊಟ್ಟು ನಮ್ಮ ಮನೆ ಬಿಟ್ಟು ಹೊರಗೆ ಹೋಗುವಂತ ಶ್ರೀರಂಗ. ಮೈದುನ್ರ ಹೇಳುತ್ತೀರೇ ಕೇಳ್ರಿ. ಅದಕ್ಕೆ ಹೇಳುವಂತರಾಗು.